ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವತ್ತು ನಮ್ಮ ವಾಹಿನಿ ಆಫೀಸ್ಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಪ್ರಧಾನ ಕಾರ್ಯದರ್ಶಿಗಳು, ವಕೀಲರು ಮತ್ತು ವಾಹಿನಿಯ ಮಾರ್ಗದರ್ಶಕರಾದಂಥ ಗುಂಡಪ್ಪ ಕಮತೆ ವಕೀಲರು ಬಂದಿದ್ದಾರೆ. ಇವತ್ತು ಗುಂಡಪ್ಪ ಕಮತೆ ಅವರಿಗೆ ನಾವು ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ ಸ್ವಾಗತ ಮಾಡ್ತೀವಿ. ಅವರು ಒಟ್ಟಾರೆ ತಮ್ಮ ಜೀವನದ ಬಹುಪಾಲವನ್ನು ರೈತ ಹೋರಾಟದಾಗ ಕಳೆದವರು. ಅದರಾಗೂ ಕಬ್ಬು ಬೆಳೆಗಾರರು ಸಕ್ರೆ ಫ್ಯಾಕ್ಟ್ರಿ ಸಲುವಾಗಿ ಅವ್ರ ನಿರಂತರ ಹೋರಾಟ ಇರ್ತೈತಿ. ಆದರೆ ಮೊನ್ನೆ ಈ ನಮ್ಮ ಜಿಲ್ಲೆ ಒಳಗೆ ಭಾಳಷ್ಟು ಸಕ್ರೆ ಫ್ಯಾಕ್ಟ್ರಿ ಚಾಲೂ ಆಗಿ ಕ್ರಸಿಂಗ್ ಚಾಲೂ ಅದು, ಇನ್ನೂ ರೈತರಿಗೆ ಬಿಲ್ ಕೊಡತ್ತಿಲ್ಲ. ಈಗ ಲಗಾಣದಂಗೆ ಭಾಳ ದೊಡ್ಡ ಸಮಸ್ಯೆ ಐತೆ, ಅದು ಮತ್ತೊಂದು ಎಪಿಸೋಡ್ ಮಾಡ್ತೀವಿ. ಆದರೆ ಮಾರ್ಕಂಡೆ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಹಂಗೆ ಯಾಕೆ ಅದು ಚಾಲೂ ಆಗಲಿಲ್ಲ ಅಂತೇಳಿ ನಾವು ಅವರು ಕೂಡಿದಾಗ ಒಂದು ಡಿಸ್ಕಷನ್ ಮಾಡಿದಾಗ ಒಂದು ಇಂಟ್ರ್ಯೂ ಮಾಡಿ ಅಂಥ ಫ್ಯಾಕ್ಟ್ರಿಗಳು ಎಷ್ಟು ಅದಾವು, ಏನದಾವು, ಅವರೆಲ್ಲ ಡೀಟೇಲ್ ಮಾತಾಡ್ತಾರೆ. ಈ ಬೆಳಗಾವಿ ತಾಲೂಕಿನ ಒಂದು ಮಾರ್ಕಂಡೆ ಸಕ್ರೆ ಫ್ಯಾಕ್ಟ್ರಿ ಚಿತ್ರಣವನ್ನು ರಾಜ್ಯದ ಎಲ್ಲ ರೈತರಿಗೆ ತೆಗೆದ ಅವ್ರ ಅಂಕಿ ಅಂಶದೊಂದಿಗೆ ಹೇಳ್ತಾರೆ. ಇದೇ ರೀತಿ ಎಷ್ಟು ಫ್ಯಾಕ್ಟ್ರಿ ಅದಾವು, ಏನದಾವು, ಆರ್ಥಿಕ ಪರಿಸ್ಥಿತಿಯನ್ನು ನಾವು ವೀಕ್ಷಕರ ಮುಂದೆ ತೆರೆದಿರ್ತೇವೆ. ಒಂದು ಆಹ್ವಾನವನ್ನು ಸಹಕಾರಿ ಸಕ್ರೆ ಸಚಿವರಾದಂಥ ಶಿವಾನಂದ ಪಾಟೀಲ್ರು ಮತ್ತು ಸಹಕಾರಿ ಸಚಿವರಾದಂಥ KN ರಾಜನ್ ಅವರು ಬೆಳಗಾವಿ ಜಿಲ್ಲೆ ಒಳಗಾತು ರಾಜ್ಯದೊಳಗಿಂತ ಎಷ್ಟು ಸಕ್ರೆ ಫ್ಯಾಕ್ಟ್ರಿ ಅದಾವಲ್ಲ, ಯಾಕೆ ಲಾಸ್ ಆಗತ್ತವ ಅನ್ನೋ ಬಗ್ಗೆ ಅವ್ರ ಗಮನ ಹರಿಸ್ಬೇಕು. ಇವತ್ತು ನಾವು ಮಾರ್ಕಂಡೆ ಸಕ್ರೆ ಶುಗರ್ ಫ್ಯಾಕ್ಟ್ರಿಯಿಂದ ಚಾಲೂ ಮಾಡ್ತೇವೆ. ವಕೀಲರ, ಇವತ್ತು ಮಾರ್ಕಂಡೆ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಯಾವಾಗ ಚಾಲೂ ಆಯ್ತು, ಅದರ ಪರಿಸ್ಥಿತಿ ಸ್ವಲ್ಪ ನಮ್ಮೆಲ್ಲ ರಾಜ್ಯದ ರೈತರಿಗೆ, ವೀಕ್ಷಕರಿಗೆ ಗೊತ್ತಾಗಬೇಕು. ಗೌಡ್ರ, ನಮ್ಮ ಮಾರ್ಕಂಡೆ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ ಹಿಂದಿನ ಹಿರಿಯ ಸಹಕಾರಿ ಧುರೀಣರು 1987ರಿಂದ ಶೇರ್ ಸಂಗ್ರಹಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1987ರಿಂದ ಓಕೆ, ಇಲ್ಲಿವರೆಗೆ ಸುಮಾರು 8,000 ಚಿಲ್ಲರ್ ಷೇರುದಾರನ ಕಾರ್ಖಾನೆ ಹೊಂದೈತ್ರಿ. ಓಕೆ, ಅವರಿಂದ ಟೋಟಲ್ 12,132 ಷೇರುದಾರನ ಹೊಂದೈತಿ. ಅದರೊಳಗೆ 2 ಥರದ ಷೇರುದಾರ ಅದಾರ. ಒಂದು 2,000, ಇನ್ನೊಂದು 4,000. 2,000 ಮೊದಲಿದ್ದು, ಆಮೇಲೆ ಇವ್ರು ಅಮೆಂಡ್ಮೆಂಟ್ ಮಾಡ್ಕೊಂಡು ಬಂಡವಾಳ ಸಂಗ್ರಹಣೆಗಾಗಿ 4,000 ಶೇರ್ ಮಾಡ್ಕೊಂಡ್ರಿ. ಆಮೇಲೆ ಒಟ್ಟ ಷೇರುದಾರ ಶೇರ್ ಹಣ 4,33,00,000 ಐತ್ರಿ. ಅಂದ್ರೆ ನಾವು ಯಾವಾಗ 1987 ನಾವು ಶೇರ್ ಇಟ್ಟಿರಲ್ಲ, ಅವಾಗ ಮೌಲ್ಯ ಎಷ್ಟಿತ್ತು ರೂಪಾಯಿದ್ದ, ಅದನ್ನ ಈಗ ನಾವು ಎಲ್ಲ ರೈತರು ವಿಚಾರ ಮಾಡಬೇಕು. ಅವಾಗ ರೂಪಾಯಿ ಮೌಲ್ಯ ಕಡಿಮೆ ಇತ್ತು, ಈಗ ಹೆಚ್ಚೈತಿ. ಅಷ್ಟೊಂದು ತ್ರಾಸ ತಗೊಂಡು ನಾವು ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಬೇಕು, ಕಾರ್ಖಾನೆ ಕಾಕ್ತಿ ಒಳಗ ಈ ಬೆಳಗಾವಿ ತಾಲೂಕಿನ ರೈತರಿಗೆ ಅನುಕೂಲ ಆಗ್ಲನ್ನೋ ಉದ್ದೇಶದಿಂದ ಕಟ್ಟಿದಂಥ ಫ್ಯಾಕ್ಟ್ರಿ ಭಾಳ ಎಫರ್ಟ್ ಮಾಡಿ 2019-20 ಕ್ರಷಿಂಗ್ ಸ್ಟಾರ್ಟ್ ಮಾಡಿ. ಅಂದ್ರೆ 87ರಾಗಿಂದ ಚಾಲು ಅದು 2019-20 ಅಂದ್ರೆ ಎಷ್ಟು ವರ್ಷ ಅದು? ಏನದು 13 ವರ್ಷ, ಇದು 20 ವರ್ಷ, 33 ವರ್ಷದ ನಂತರ ಚಾಲು ಆಯ್ತು. ಹೌದೌದು. ಓಕೆ ಏನ್ರಿ, 33 ವರ್ಷ ಅದು ಬರೇ ಇದು ನಿಂತಂಗೆ, ಅಸ್ಥಿ ಪಂಜರ ನಿಂತಂಗಿತ್ತು. ಅದಕ್ಕೆ ಏನೋ ಯಾರೋ 4 ವರ್ಷದ ನಂತರ ಈಗ ಚಾಲು ಮಾಡಿದ್ರು. ಕ್ರಷಿಂಗ್ ಎಷ್ಟಾಗ್ತಿತ್ತು 4 ವರ್ಷದಾಗ? ಪ್ರತಿ ವರ್ಷ ಅದು ಏನು ಕ್ರಷಿಂಗ್? ಪ್ರತಿ ವರ್ಷ ಕ್ರಷಿಂಗ್ ಸರ ಅಗದಿ ಲೀಸ್ಟ್ ಕ್ರಷಿಂಗ್ ಆಗೈತಿ. ಬಹಳ ಲೀಸ್ಟ್ ಯಾಕಂದ್ರೆ ಈ ಕಾರ್ಖಾನೆ 2,500 ಮೆಟ್ರಿಕ್ ಟನ್ನಿಂದ ಕ್ರಷಿಂಗ್ ಕೆಪಾಸಿಟಿ ಆದ್ರೆ 2,500 ಡೈಲಿ ಕ್ರಷಿಂಗ್ ಮಾಡಕ್ ಆಗಿಲ್ಲ ಅವ್ರಿಗೆ, ಆಗಲಿಲ್ಲ. ಆದ್ರೆ ನಮ್ಮ ರೈತರು ದುರ್ದೈವ ಅಥವಾ ಕಾರ್ಖಾನೆ ಸುದೈವ. ಕಾರ್ಖಾನೆ ರಿಕವರಿ 2020-21ಕ್ಕೆ 10.47 ಇತ್ತು. 10 ಪಾಯಿಂಟ್ ಮೇಲೆ. ಹೌದೌದು. ಆಮೇಲೆ 2022-23 ಒಳಗೆ 11.31. 11 ಪಾಯಿಂಟ್ ರಿಕವರಿ. ಹೌದು, ಹೈಯೆಸ್ಟ್ ರಿಕವರಿ. ಆಮೇಲೆ 2023-24ಕ್ಕೆ 11.35, ಅದಕ್ಕಿಂತನೂ ಹೆಚ್ಚು ಬಂತು. ಇಷ್ಟು ಉತ್ತಮವಾದ ಇಳುವರಿ ರಿಕವರಿ ಇದ್ದಂತ ಕಬ್ಬನ್ನು ನಮ್ಮ ರೈತರು ಬೆಳೆದು ಕೊಟ್ಟರು ಸಹಿತ ಇವತ್ತು ಕಾರ್ಖಾನೆ ಯಾವ ಪರಿಸ್ಥಿತಿ ಬಂತಂದ್ರೆ ಈ ವರ್ಷಕ್ಕೆ ಚಲೋನಾಗಿಲ್ಲ. ಇಲ್ಲ ಅಲ್ರಿ, ಯಾವ ಪರಿಸ್ಥಿತಿ ಬಂತಂದ್ರ ನೆಟ್ 206 ಕೋಟಿ ರೂಪಾಯಿ ಲಾಸ್ ಆಗೈತಿ 4 ವರ್ಷ.
6 ಕೋಟಿ ರೂಪಾಯಿ ಲಾಸ್ ಆಗೈತಿ. ಮುಂದೆ ಈ ಕಾರ್ಖಾನೆಯ ಅಭಿವೃದ್ಧಿಗೆ ಅಥವಾ ಕಾರ್ಖಾನೆಯ ಪ್ರಾರಂಭಕ್ಕೆ ಅದು ಏನು ಸಾಲ ತಗೊಂಡಾರಲ್ಲ, NCDC ಇಂದ ಸಾಲ ತಗೊಂಡಾರ, ಅಪೆಕ್ಸ್ ಬ್ಯಾಂಕ್ ನಿಂದ ತಗೊಂಡಾರ, DCC ಬ್ಯಾಂಕ್ ನಿಂದ ತಗೊಂಡಾರ, ಕಾಲ್ ಡಿಪಾಸಿಟ್ ತಗೊಂಡಾರ. ಯಾವುದೇ ಸಾಲನ ಈವರೆಗೂ ಮರುಪಾವತಿ ಮಾಡಿಲ್ಲ. ಇದರಿಂದ ಇವ್ರಿಗೆ ಈ ವರ್ಷ 2024-25 ಬಂಡವಾಳ ಇಲ್ಲ ಅಂತ ಹೇಳಿ ಕಾರ್ಖಾನೆನ ಪ್ರಾರಂಭ ಮಾಡಲಿಲ್ಲ. ಈಗ ಅಂದ್ರೆ ಈ ರೈತರ ಕಬ್ಬು ನುರ್ಸಿದ್ ರೈತರ ಬಾಕಿ ಕೊಡುದೈತಿ ಭಾಳಷ್ಟೇ ಇವರು ಇನ್ನು ವಾಸಲ ನುರ್ಸಿದ್ದ. ಹೌದ್ರಿ, ಸಾಧಾರಣ ಕಬ್ಬು ಕಟಾವ್ ಬಾಕಿನ 30 ಕೋಟಿ ಐತಿ. ಅಂದ್ರ ಹಿಂದ 4 ವರ್ಷದ್ದೆಲ್ಲ ಎಲ್ಲ ಕೂಡಿ ಏನ್ರಿ. ಆಮೇಲೆ ಕಬ್ಬಿನ ಬಿಲ್ ಬಾಕಿ 13.66 ಕೋಟಿ ರೂಪಾಯಿ ಐತಿ. ಇದ್ರ ಬಗ್ಗೆ ಈ ಹಿಂದೆ ಗೌರವ ನೀವು ಕೂಡಿ ಒಂದು ಸಂಕೇಶ್ವರ ಫ್ಯಾಕ್ಟ್ರಿ ಇದ್ರ ಮಾಡಿದ್ವಿ. ಅವಾಗ ಒಂದು ತಿಂಗಳದೊಳಗೆ ಇದನ್ನ ಪೇಡ್ ಮಾಡ್ತೀವಿ ಅಂತ ತಿಳ್ಕೊಂಡು ಚೇರ್ಮನ್ ಹೇಳಿದ್ರು. ಮಾಡ್ತೇವೆ ಅಂದಿದ್ರು, ರೈತರು ಕೇಳಲಿಲ್ಲ. ಯಾವ ಹೋರಾಟಗಾರರು ಅಲ್ಲಿ ಹೋಗ್ಲಿಲ್ಲ, ಅವ್ರು ಕೊಡ್ಲಿಲ್ಲ. ಏನ್ರಿ. ಇದೇ ರೀತಿ ನಮ್ಮ ಬಹುತೇಕ ಬೆಳಗಾವಿ ಜಿಲ್ಲೆ ಇತರ ಸಕ್ಕರೆ ಕಾರ್ಖಾನೆ, ಉದಾಹರಣೆಗೆ ಅವನು ಎನಿಸ್ಕೋತ ಹೋಗ್ಬೋದು ನಾವು. ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಲೀಸ್ ಮೇಲೆ ಕೊಡಕ್ ತಯಾರಾಗಿದ್ದಾರೆ. ಆಮೇಲೆ MK ಹುಬ್ಳಿ ಲಾಸ್ ಆಗೈತಿ, ಸೋಮೇಶ್ವರ್ ಲಾಸ್ ಆಗೈತಿ, ಘಟಪ್ರಭಾದಂತೂ ಕತ್ತಿ ದೇವ್ರೇ ಬಲ್ಲ. ಇಂಥ ಪರಿಸ್ಥಿತಿ ಪ್ರತಿಯೊಂದು ಫ್ಯಾಕ್ಟ್ರಿ ಐತಿ. ಬಿಜಾಪುರ ಜಿಲ್ಲೆದೊಳಗೆ ರನ್ ಶುಗರ್ ಫ್ಯಾಕ್ಟ್ರಿ ರೀ, ಫೇಮಸ್ ಶುಗರ್ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ, ಪ್ರಾಫಿಟೇಬಲ್ ಇದ್ದಂತ ಫ್ಯಾಕ್ಟ್ರಿ ಇವತ್ತು ಮಾರಾಕ್ ನಿಂತೈತಿ. ರನ್ ಶುಗರ್ ಫ್ಯಾಕ್ಟ್ರಿನೂ ಮಾರಾಕ್ ನಿಂತೈತಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆದ್ರ ಸರ್ಕಾರ ಏನ್ ಮಾಡಾಕತ್ತೈತಿ? ಸಹಕಾರ ಮಿನಿಸ್ಟ್ರಿ ಏನ್ ಮಾಡಾಕತ್ತಾರೋ, ಶುಗರ್ ಮಿನಿಸ್ಟ್ರಿ ಏನ್ ಮಾಡಾಕತ್ತಾರೋ? ಇದ್ರ ಪ್ರಕಾರ ಇದಕ್ಕೆ ಏನ್ ಪರ್ಯಾಯ? ಇದಕ್ಕೆ ಏನು ಇಲ್ರಿ. ಈಗ ಏನ್ ಮಾಡ್ಬೇಕಂದ್ರ, ಈಗ ನಮ್ಮ ಗೌರ್ಮೆಂಟ್ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಮಂಡ್ಯದ, ಮಾಯ್ ಶುಗರ್ಸ್ ಶುಗರ್ ಫ್ಯಾಕ್ಟ್ರಿ ಲೀಸ್ ಮೇಲೆ ಕೊಟ್ರೆ, ಪ್ರೈವೇಟೈಸೇಷನ್ ಮಾಡಿದ್ರು, ನಮ್ಮ ನಿರಾಣಿ ಅವ್ರು ತಗೊಂಡ್ರು. ಅದು ನಮ್ಮ ಸರ್ಕಾರಿ ಅಧೀನದೊಳಗಿದ್ದಾಗ ಲಾಸ್ ಆಗಿತ್ತು. ಇವತ್ತ ನೋಡಿದೇನ ನಿರಾಣಿ ಶುಗರ್ ಫ್ಯಾಕ್ಟ್ರಿ ಅವ್ರು ಎಲ್ಲ ಬಿಲ್ ಪೇಡ್ ಮಾಡ್ಯಾರ. ಯಾಕಾತು? ಇದನ್ನ ನಾವು ರೈತರು ಚಿಂತನೆ ಮಾಡಬೇಕು, ಸಹಕಾರಿ ಧುರೀಣರು ಚಿಂತನೆ ಮಾಡಬೇಕು, ಸರ್ಕಾರ ಚಿಂತನೆ ಮಾಡಬೇಕು. ಯಾಕಂದ್ರೆ ರೈತರ ಪರಿಶ್ರಮ ವಹಿಸಿ ಕಟ್ಟಿದಂತ ಸಂಸ್ಥೆಗಳು ಅಲ್ಲ. ಈಗ ನಿಮ್ಮ ಇದ್ರ ಪ್ರಕಾರ ಇದನ್ನ ಲೀಸ್ ಮೇಲೆ ಕೊಟ್ರೆ ಲಾಭ ಆಗ್ತಾವ ಅಂತಾರ? ಇಲ್ಲ, ಇದು ಎಲ್ಲಿ ಹುಡುಕ್ಬೇಕಂತಾರ ನೀವು? ಇದು ಹಾನಿ ಆಗೈತಿ, ಎಲ್ಲಿ ಹುಡುಕ್ಬೇಕಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರ, ಈ 4 ವರ್ಷದ ಆಡಳಿತ ಮಂಡಳಿ ಪ್ರಾರಂಭ ಮಾಡೋ ಮುಂದೆ ಏನಿತ್ತಿರಲ್ಲ, ಆಡಳಿತ ಮಂಡಳಿ ಈ 200 ಕೋಟಿ ರೂಪಾಯಿ ಜವಾಬ್ದಾರಿ ಅವ್ರ ಅಂತೇಳಿ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವ್ರನ್ನ ಹೊಣೆಗಾರನ ಮಾಡಿ ಅವರಿಂದನ ಅದನ್ನ ಸಾಲ ವಸೂಲ್ ಮಾಡಿ 64 ಎನ್ಕ್ವೈರಿ ಕಂಡಕ್ಟ್ ಆದಾಗ ಅದು ಗೊತ್ತಾಕತಿ. ಆಮೇಲೆ ಗೌಡ್ರ ಈ ಸಕ್ಕರೆ ಕಾರ್ಖಾನೆಗಳು ಇದ್ರದ್ದು ಒಂದ ಅಲ್ಲ, ಎಲ್ಲಾ ಶುಗರ್ ಫ್ಯಾಕ್ಟ್ರಿನೂ ಹಂಗಾಗ್ಯಾವ್ರಿ. ಒಂದೊಂದು ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಸಾಲದಾಗ ಅದಾವ. ಈಗ ಅದು 64 ಎನ್ಕ್ವೈರಿ ಅದು ಈ ಸರ್ಕಾರದವ್ರು ಮಾಡಿಸೋದಿಲ್ಲ ಅಂತಾರೋ? ಮಾಡಿಸೋದಿಲ್ಲ, ಬಂದ್ ಮಾಡ್ತಾರ್ರಿ ಅದರ ನೀವು ಸರ್ಕಾರ. ಆಮೇಲೆ ಇನ್ನೊಂದು ಇದಕ್ಕೆ ಕಾರಣ ನನಗನ್ನಿಸ್ತೈತಿ, ಒಂದೊಂದು ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಬಂದ್ ಅದು ಅಂದ್ರೆ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ನಡೀತಾವ ಅನ್ನುವಂಥ ಮನೋಭಾವನೆನು ರಾಜಕಾರಣಿಗಳಲ್ಲಿ ಐತಿ, ಖಾಸಗಿ ಮಾಲಕರಲ್ಲಿ ಐತೆ. ಅಂದ್ರೆ ಅವರು ಅದರ ಕುತಂತ್ರ ಮಾಡಿ ಇಂಥವನ್ನೆಲ್ಲ ಬಂದ್ ಮಾಡ್ಸಾತ, ಬಂದ್ ಮಾಡಿ ತಾವ ಫ್ಯಾಕ್ಟ್ರಿ ತಗೊಳ್ಳೋದು, ತಾವ ಇದನ್ನ ಮಾಡೋದು. ಆ ಉದ್ದೇಶನೂ ಸರ್ಕಾರಕ್ಕಾಗ್ಲಿ ಖಡಕ್ ಎಚ್ಚರಿಕೆ ಏನ್ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ ನೀವು? ಒಂದ್ ಕಡೆದಾಗಿ ಖಡಕ್ ಎಚ್ಚರಿಕೆ, ಇದು ಇಂಥವೆಲ್ಲ ಆಗ್ಬಾರ್ದ್ರೆ ಏನ್ ಎಚ್ಚರಿಕೆ? ಇದಕ್ಕ ನೀವೊಬ್ಬರ ಪ್ರಧಾನ ಕಾರ್ಯದರ್ಶಿ ಆಗಿರಿ. ಇದಕ್ಕ ಸಹಕಾರಿ ರಂಗದ ಸಹಕಾರ ಮಂತ್ರಿ ಮತ್ತು ಸಕ್ಕರೆ ಮಂತ್ರಿ, ಆಮೇಲೆ ಶುಗರ್ ಫೆಡರೇಷನ್ ಅಂತ ಒಂದದ್ರಿ. ಶುಗರ್ ಫೆಡರೇಷನ್ ಇಟ್ ಈಸ್ ಸ್ಪೆಸಿಫಿಕಲಿ ಸ್ಪೆಷಲ್ ಆಗ್ರಿ, ಅದು ಸಕ್ಕರೆ ಕಾರ್ಖಾನೆಗಳು ಉಳಿವಿಗಾಗೆ ಐತೆ. ಅದು ಅವರು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕೈಗೊಂಬೆ ಆಗದ ಸಹಕಾರಿ ರಂಗದೊಳಗಿರುವಂಥ ಸಕ್ಕರೆ ಕಾರ್ಖಾನೆಗಳು ಅದು ಸ್ವಾಮಿತ್ವಕ್ಕೆ ಬರೋದ್ರಿಂದ ಇವತ್ತರ ಅಳುವಳಿಗಾಗಿ ಹೋರಾಟ ಅವರು ಮುಂಚೂಣಿಯೊಳಗಿರ್ಬೇಕು. ಇದಕ್ಕೆ ನಮ್ಮ ರೈತರ, ಯಾಕಂದ್ರೆ ನಾವು ದುಡಿದು ಕಟ್ಟಿದ್ದ ಫ್ಯಾಕ್ಟ್ರಿಗಳು, ಸಂಸ್ಥೆಗಳು ಬೆವರು ಸುರಿಸಿ ಕಟ್ಟಿದ್ದ. ಯಾಕಂದ್ರೆ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಒಳಗೆ ಫೌಂಡರ್ ಮೆಂಬರ್ ಅದಾರ್ರಿ, ಅದನ್ನ ಕಟ್ಬೇಕನ್ನಾಗ ಅಡಿಗಲ್ಲಿ ಇಟ್ಟಾರ ಅವ್ರು. ಅಂಥವ್ರು ಎಲ್ಲ ಪಾಪ ಇವತ್ತು ಕೈ ಇದನ್ನ ಮಾಡ್ಕೊಂಡು ಏನು ನಡೆಯುವತ್ತ. ಒಟ್ಟಾರೆ ಅಂದ್ರೆ ನೀವು ಸಹಕಾರಿ ಮಂತ್ರಿ, ಸಕ್ರಿ ಮಂತ್ರಿ ಮತ್ತು ಶುಗರ್ ಫೆಡರೇಷನ್ ಇವರೆಲ್ಲ ಸೀರಿಯಸ್ ಆಗಿ ಇದ್ರ ಬಗ್ಗೆ ಚಿಂತನೆ ಮಾಡಿ ಕ್ರಮ ತಗೋಬೇಕು. ಇಲ್ಲ ಅಂದ್ರ ಸಹಕಾರಿ ರಂಗದ ಸಕ್ಕರೆ ಕಾರ್ಖಾನೆಗಳ ಅಳಿಸೋಕವ. ಮತ್ತ ಲಕ್ಷಾಂತರ ಕಬ್ಬು ಬೆಳೆಗಾರ ಶೇರ್ ಹೋಲ್ಡರ್ಸ್ ಆ ಕಾರ್ಖಾನೆ
ಒಂದೇ ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿ ಕುಡಿದ್ರೆ ಲಕ್ಷಾಂತರ ಕಬ್ಬು ಬೆಳೆಗಾರ ಅದೇ ಅವ್ರು. ಹೌದು, ನಾವು ಶೇರ್ ಹೋಲ್ಡರ್ಸ್ ಇದೀವಿ. ಅವರೆಲ್ಲ ಮಣ್ಣು ಕೊಟ್ಟಂಗೆ ಆಕೈತಿ, ಖಾಸಗಿದವ್ರ ಕೈಯಾಗ ಸಿಕ್ಬಿಡ್ತಾರೆ. ಸಿಕ್ಬಿಡ್ತೀವಿ. ಓಕೆ, ಅದಕ್ಕೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ರೀ ಗೌಡ್ರ. ಓಕೆ, ಈಗ ನಾವು FRP ರೇಟ್ ಕೇಳ್ತೀವಿ. ಓಕೆ, ಇಲ್ಲಿ ನಾವು ಸಹಕಾರಿ ರಂಗದೊಳಗೆ ನಾವು ಏನಾರು ಮಾಡಿ ಕೇಳ್ಬೋದು. ಓಕೆ, ಯಾಕಂದ್ರೆ ನಮ್ಮ ಆಡಳಿತ ಇರ್ತೈತಿ, ನಮ್ಮ ಜನ ಇರ್ತಾರ. ಖಾಸಗಿಯವ್ರ ಹತ್ರ ಹೋದ್ರೆ ಅವರು ನಮ್ಮನ್ನ ಸಮೀಪ ತಗೊಳ್ಳೋದಿಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಶುಗರ್ ಫ್ಯಾಕ್ಟ್ರಿ FRP 3,700 ರೂಪಾಯಿ ಐತಿ. ಅವ್ರು ಬರೀ 3,000 ಕೊಡಕತ್ತಾರ ಈ ವರ್ಷ. ಇನ್ನು 700 ರೂಪಾಯಿ ನಾವು ಕೇಳಕ್ ಹೋದ್ರೆ HNT ಕೊಟ್ಟು ಹೋಗ್ತಾರೆ. ಈ HNT ನಮ್ಮದಾಗ ಕೊಟ್ರೆ ಇವ್ರೇನು ಕೊಟ್ಟಂಗ ಆತು. ಅಂದ್ರೆ ಸಹಕಾರಿ ಸಂಸ್ಥೆಗಳದಾಗ ನಾವು ಅಲ್ಲಿ ಸೇರ್ದಾರ ಇರೋದ್ರಿಂದ ಕೇಳ್ಬೋದು ನಾವು. ಅಲ್ಲಿ ಯಾರನ್ನೂ ಕೇಳಕ್ ಆಗುದಿಲ್ಲ. ಅದಕ್ಕೆ ಒಟ್ಟಾರೆ ಸಹಕಾರಿ ಸಂಸ್ಥೆಗಳು ಉಳಿಬೇಕು. ಯಾಕಂದ್ರೆ ನಿಮ್ಮ ಈ ರೈತ ಮುಖಂಡರು ಏನಂತಾರೆ ಹೋರಾಟ? ಈ ರೈತ ಮುಖಂಡರ ಬಗ್ಗೆ ಹೇಳ್ತೀನಿ ನಾನು. ಈಗ ಈ ಸರ್ಕಾರದ ಈ ಧೋರಣೆಗಳಿಂದ ಅಥವಾ ಮಂತ್ರಿಗಳ ಧೋರಣೆಗಳಿಂದ ಮುಂದೆ ರಾಜಕಾರಣಿಗಳ ಧೋರಣೆಗಳಿಂದ ನಮ್ಮ ರೈತ ಮುಖಂಡರು ಬೇಸತ್ತಾರ್ರಿ. ಏನ್ರಿ, ಇವ್ರಿಗೆ ಏನೇನಾರ ಮಾಡಿ ಅವ್ರನ್ನ ಒಕ್ಕಟ್ಟನ್ನ ಒಡೆಯಕ್ಕೆ ಪ್ರಯತ್ನ 12 ಇದನ್ನು ಮಾಡಿ ಸಂಘಗಳು ಮಾಡ್ಕೊಂಡು ಕೂಡ್ದಂಗೆ ಮಾಡ್ಯಾರ. ಒಂದು ವೇಳೆ ನಾವು ಕೂಡಕತ್ತೀವಿ ಅಂದ್ರೆ ಆಯಾ ಲೀಡರ್ಗಳನ್ನ ಕರೆದ ಅವ್ರಿಗೆ ಅಂಜಿಕೆ ಇರಾಕಾರು ಅಥವಾ ಆಮಿಷರು ತೋರಿಸ್ತಾರೋ. ಇದರಿಂದ ಇವ್ರು ಬ್ಯಾಡ ಬೇಯಾಕತ್ತೈತಿ. ಅದಕ್ಕೆ ನಾನು ಏನನ್ನೋದ್ರಿ, ಈ ವಾಹಿನಿ ಮುಖಾಂತರ ನಮ್ಮ ರೈತ ಬಂಧುಗಳಿಗಾತು, ನಮ್ಮ ಕಬ್ಬು ಬೆಳೆಗಾರ ಮುಖಂಡರುಗಳಿಗಾತು, ರೈತ ಸಂಘದ ಮುಖಂಡರುಗಳಿಗಾತು, ರೈತರ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಇದೇನು ದೊಡ್ಡದಲ್ಲ. ಎಸ್ ವಕೀಲ್ರೆ, ಇಷ್ಟೊತ್ತು ತಾವು ಒಂದು ಈ ಮಾರ್ಗದರ್ಶನ ಮಾಡಿದ್ದಕ್ಕೆ ಧನ್ಯವಾದಗಳು. ಒಟ್ಟಾರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೈತ ಸಂಘಗಳು ಒಗ್ಗಟ್ಟಾಗಬೇಕು, ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಂತ ಗರ್ದಿಗಮ್ಮತ್ ವಿನಂತಿ ಮಾಡ್ಕೋತಾರೆ. ನಮಸ್ಕಾರ.